ಮಾನ್ಯ ಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಸಾಹೇಬ್ರ ಹತ್ರ 3 ಜಿಲ್ಲೆ ನಾಯಕರುಗಳು ಮಾತನಾಡಿದ್ದೇವೆ. ಇವತ್ತು ನವಲಿ ಜಲಾಶಯ ಇವತ್ತು ತುಂಬಿಸ್ತಕ್ಕಂಥದ್ದಿರ್ಬೋದು, ಶೀಲ್ಟಪ್ಪನ್ನು ರಿಮೂವ್ ಯಾವ ರೀತಿ ಮಾಡಬೇಕು, ಹೊಸ ತಂತ್ರಜ್ಞಾನವನ್ನು ಉಪಯೋಗಿಸಿ ಅಂತಕ್ಕಂಥದ್ದು, ಮತ್ತು ಈ ಹಿಂದೆ ಸಿಂಗ್ಟಾಲೂರು ಕಡೆ ಇನ್ನೊಂದು ಬ್ಯಾಲೆನ್ಸಿಂಗ್ ರಿಸರ್ವಾಯರನ್ನು ಕಟ್ಟಬೇಕಂತಕ್ಕಂಥ ಚಿಂತನೆ ಕೂಡ ಒಂದು 4-5 ಆಪ್ಷನ್ಸ್ ಇದ್ದಾವೆ. ಕೇಂದ್ರ ಸರ್ಕಾರಕ್ಕೆ ಅದನ್ನು ಕೇಂದ್ರ ಸರ್ಕಾರದ ಸಚಿವರು ಇರೋದರಿಂದ ಇದನ್ನು ಏನಾದರೂ ನ್ಯಾಷನಲ್ ಪ್ರೋಗ್ರಾಮ್ ಅಂತೇಳಿ ಘೋಷಣೆ ಮಾಡಿ ಏನಾದರೂ ಡೆವಲಪ್ ಮಾಡಲಿಕ್ಕೆ ಮಾಡ್ಬೋದು. ಆವತ್ತು ಕೂಡ ಸಭೆ ಇದೆ, ಚರ್ಚೆ ಮಾಡ್ತಾರೆ 3 ಜಿಲ್ಲೆ ಮುಖ್ಯಮಂತ್ರಿಗಳು, ಕೇಂದ್ರದ ರಾಜ್ಯದ ನೀರಾವರಿ ಬೃಹತ್ ನೀರಾವರಿ ಸಚಿವರು ಚರ್ಚೆ ಮಾಡಿ ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಸರ್, ಈ ಹಿರೇಹಳ್ಳ ಪ್ರಾಜೆಕ್ಟ್ ಏನು ಅಲ್ಲಿಗೆ ನಿಂತ್ಕೊಂಡ್ರಿ, ಏನು ಡ್ರಿಪ್ ಇರಿಗೇಷನ್ ಏನು ಮಾಡ್ಕೊಡ್ತಾರೆ ಈ ಭಾಗದ ರೈತರಿಗೆ? ಹಿರೇಹಳ್ಳ ಪ್ರಾಜೆಕ್ಟಿಗೆ ಏನು ಪ್ರಾಬ್ಲಮ್ ಆಗಿದೆ, 1.5 TMS ಡ್ಯಾಮ್ ಅದಕ್ಕೆ ಬ್ಯಾಕ್ ವಾಟರ್ ಸ್ಟೋರೇಜ್ಗೆ ಮತ್ತು ಇಂಟ್ಯಾಕ್ ಕೆನಾಲ್ಸ್ಗೆ ಅಲ್ಲಿ ಯಾವುದೇ ನದಿ ಹರಿದು ಬರ್ತಾ ಇಲ್ಲ ಅದಕ್ಕೆ. ಸೊ ಅದು ಪ್ರಾಬ್ಲಮ್ ಆಗಿದೆ. ರೇನ್ ಬೇಸ್ಡ್ ಡ್ಯಾಮ್ ಆಗಿರೋದ್ರಿಂದ ಅದಕ್ಕೆ ಹೆಚ್ಚು ಇನ್ನು ನಮಗೆ ಅದನ್ನು ಕೃಷ್ಣಾದಿಂದ ನೀರು ಇದು ಹಿರೇಹಳ್ಳದ ಮೂಲಕ ತುಂಗಭದ್ರಕ್ಕೆ ತರಬೇಕು ಅಂತಕ್ಕಂಥ ಚಿಂತನೆ ಕೂಡ ಅದು ಒಂದು ಆಪ್ಷನಲ್ಲಿ ಹೇಳಿದ್ದೀವಿ. ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನೋ ಒಂದು ಸೂಕ್ತ ತೀರ್ಮಾನವನ್ನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಮಾಡಬೇಕಾಗಿದೆ. ಹಾಗಾಗಿ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ.